ಇವತ್ತಿನ ವಿಡಿಯೋದಲ್ಲಿ ನಾವು ಹೂಕೋಸನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಇದರಲ್ಲಿ ಸಣ್ಣ ಸಣ್ಣ ಹುಳಗಳು ಇರುವಂತಹ ಸಾಧ್ಯತೆ ತುಂಬಾನೇ ಇದೆ. ಸೊ ಯೂಸ್ ಮಾಡೋಕ್ಕೂ ಮುಂಚೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಮೊದಲಿಗೆ ಈ ಥರ ಎಲೆಗಳನ್ನ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲೆಗಳೆಲ್ಲ ತೆಕ್ಕೊಂಡಾದ್ಮೇಲೆ ಇದೇನು ಗಟ್ಟಿ ಪೋರ್ಷನ್ ಇದೆ ಅಲ್ವಾ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ನಂತರ ಒಂದೊಂದೇ ಹೂಗಳನ್ನ ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ನಂತರ ಎಲ್ಲದನ್ನು ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಏನು ಗಟ್ಟಿ ಪೋರ್ಷನ್ ಉಳಿದಿರುತ್ತೆ ಲಾಸ್ಟ್ಗೆ ಅದನ್ನು ಬಿಸಾಕ್ಬಿಡೋಣ. ಸೊ ನೋಡಿ ಇಲ್ಲಿ ಹಾರ್ಡ್ ಸ್ಟೆಮ್ ಏನಿದೆ ಲಾಸ್ಟಿಗೆ ಸಿಕ್ಕಿರೋಂಥದ್ದು ಗಟ್ಟಿ ಇರೋಂಥದ್ದು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗೋಬಿ ಮಂಚೂರಿಗೆ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಉದ್ದ ಇದ್ರೆ ಚೆನ್ನಾಗಿರುತ್ತೆ. ನೀವು ಅದಕ್ಕೆ ಬೇಕಾದರೆ ಇಟ್ಕೊಳ್ಬೋದು. ನಿಮಗೆ ಎಷ್ಟು ಚಿಕ್ಕದು ಬೇಕಿದ್ರೆ ಆ ಥರ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಲ್ಲದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ನಲ್ಲಿ 4 ರಿಂದ 5 ಕಪ್ ಅಷ್ಟು ನಾನು ಉಗುರು ಬೆಚ್ಚಗಿನ ನೀರನ್ನ ತೊಗೊಂಡಿದ್ದೀನಿ. ಎಷ್ಟು ಬೇಕಾದ್ರೂ ತೊಗೊಳ್ಬೋದು. ನೀವು ಹೂಕೋಸು ಏನಿದೆ ಅಲ್ಲ ಅದು ಪೂರ್ತಿ ಮುಳುಗಬೇಕು ಅಷ್ಟು ನೀರನ್ನ ತೊಗೊಳ್ಬೇಕು. ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಗೆ 1/4 ಚಮಚ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಾಲಿಫ್ಲವರ್ ಫ್ಲೋರೆಟ್ಸ್ನ ಹಾಕಿಬಿಟ್ಟು ಮುಳುಗಿಸ್ಬಿಟ್ಟು ಒಂದು 30 ನಿಮಿಷ ಹಾಗೆ ಬಿಟ್ಬಿಡೋಣ. ನೋಡಿ 30 ನಿಮಿಷದ ನಂತರ ಈ ಥರ ನೋಡಿ ಇಲ್ಲಿ ಹುಳ ಕಾಣ್ತಾ ಇದೆ ನೋಡಿ. ಅರಿಶಿನ ಉಪ್ಪು ಹಾಕಿರೋದ್ರಿಂದ ಹುಳಗಳೆಲ್ಲ ಏನೇ ಇದ್ರೂ ಆಚೆ ಬಂದ್ಬಿಡುತ್ತೆ. ಹಾಗೆ ಇದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈಗ ಈ ಅರಿಶಿನ ನೀರನ್ನ ಚೆಲ್ಬಿಟ್ಟು ಇದಕ್ಕೆ ನಾನು ಬೇರೆ ಫ್ರೆಶ್ ನೀರನ್ನು ನಾನು ಹಾಕಿ 2-3 ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಹುಳ ಇರಲಿ ಅಥವಾ ಡರ್ಟ್ ಇರಲಿ ಎಲ್ಲ ಕ್ಲೀನ್ ಆಗೋಗುತ್ತೆ. ಈಗ ಇದು ರೆಡಿಯಾಗಿದೆ ಯೂಸ್ ಮಾಡೋದಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಲಹೆಗಳನ್ನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.